Across Karnataka, Kalyanis have stood for centuries as symbols of the relationship between water, people, and place. More than stepwells, they were shared spaces that sustained communities, culture, and collective life. Built on ecological wisdom, they served generations as sources of water, gathering, and collective welfare. ಇಡೀ ಊರಿನ ಜನರು ಬಳಸ್ತಿದ್ರು. ಕುಡಿಯೋದಕ್ಕೆ ಹಾಗೂ ದನ ಕರುಗಳಿಗೆ ನೀರು ಕುಡಿಸೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ ಇಲ್ಲಿ ನೀರನ್ನು ಬಳಸ್ತಾ ಇದ್ರು. ಇಲ್ಲಿ ನೀರು ಸಿಹಿಯಾದಂಥ ನೀರಾಗಿತ್ತು. ಪ್ರತಿಯೊಂದು ಗ್ರಾಮಸ್ಥರು ಏನು ಮಾಡ್ತಾ ಇದ್ರು, ಒಂದು ಲೋಟ ಅಷ್ಟು ನೀರಾದರೂ ಒಯ್ದು ಬೇಳೆ ಇಲ್ಲಿಂದೇ ನೀರಿಂದ ಬೇಳೆ ಬೇಯುತ್ತೆ ಅಂದ್ಬಿಟ್ಟು ಇಲ್ಲಿ ನೀರು ತಗೊಂಡು ಹೋಗ್ತಾ ಇದ್ರು. ಇವಾಗ ಇತ್ತೀಚೆಗೆ ನೋಡ್ಬೇಕಾದ್ರೆ ಅದು ಏನಾಗಿದೆ, ಪೂರ ಹಾಳು ಬಿದ್ದಿತ್ತು. ಆಮೇಲೆ ಎಲ್ಲ ಇಲ್ಲಿ ಕಲ್ಯಾಣಿ ಇದೆ ಅನ್ನೋ ಗುರುತು ಇಲ್ಲಾರ್ದಾಗ ಆಗಿತ್ತು. ಕುಸ್ತಿ ಆಟದ ಅಭ್ಯಾಸವನ್ನು ಮಾಡ್ತಾ ಇದ್ರು. ಆಮೇಲೆ ವಿಶೇಷ ನಮಾಜ್ ಆದಂತಹ ರಂಜಾನ್ ಹಾಗೂ ಬಕ್ರೀದ್ ನಮಾಜ್ಗಳನ್ನು ಕೂಡ ಈ ಕಲ್ಯಾಣಿಯಲ್ಲೇ ಮಾಡ್ತಾ ಇದ್ದರು ಅನ್ನೋದು ನಾವು ಹಿಂದಿನ ನಮ್ಮ ತಾತ ಅಜ್ಜಂದಿಯವರ ಕಡೆಯಿಂದ ನಾವು ಕೇಳ್ತೀವಿ. ಈ ಕಲ್ಯಾಣಿ ವೀಕ್ಷಣೆ ಮಾಡಲಿಕ್ಕೆ ದೇಶ ವಿದೇಶಗಳಿಂದ ತುಂಬ ಪ್ರವಾಸಿಗರು ಕೂಡ ಬರ್ತಿದ್ದಾರೆ. ಅದು ಇಲ್ಲಿನಿಂದ 800 ಇತಿಹಾಸಗಳ ಅನುಕೂಲ ಹಳೆಬೀಡು ದೇವಸ್ಥಾನವನ್ನು ವೀಕ್ಷಣೆ ಮಾಡಿ ಮತ್ತೆ ಇದ್ರ ಪಕ್ಕದಲ್ಲಿ ಜೈನಿಗರ ಬಸದಿ ಇದೆ. ಆ ಬಸದಿ ನೋಡಿ ನಂತರದಲ್ಲಿ ಇಲ್ಲಿ ಬಂದು ಈ ವೀಕ್ಷಣೆ ನೋಡಿ ದೇಶ ವಿದೇಶ ಎಲ್ಲ ವಿದೇಶಗಳು ಬಂದು ವಿದೇಶದಲ್ಲಿರುವಂಥ ಪ್ರವಾಸಿಗರು ಬಂದು ಇಲ್ಲಿ ಗಮನ ಸೆಳೆಯುವಂಥ ಒಂದು ಕಲ್ಯಾಣಿ. Over time, however, changing water systems and growing dependence on borewells and pipelines have led many Kalyanis into neglect. Catchments degraded, channels disappeared, and structures that once anchored community life were forgotten. Yet, their importance remains. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಭೈರಾಮಡ್ಗಿ ಗ್ರಾಮ ಪಂಚಾಯಿತಿಯಿಂದ ಇದು ಪುನಶ್ಚೇತನ ಮಾಡೋದಕ್ಕೆ ಇದು ಕಲ್ಯಾಣಿಯನ್ನು ಇಟ್ಕೊಂಡ್ಬಿಟ್ಟು ಇದು ಪುನಶ್ಚೇತನ ಮಾಡಿ ಇದಕ್ಕೆ ಇದು ಮಾಡಿ ಕ್ಲೀನ್ ಮಾಡಿ ಇದನ್ನ ಮತ್ತೆ ಈ ಕಲ್ಯಾಣಿ ಕಾಣುವ ಹಾಗೆ ಮಾಡಿದ್ದಾರೆ. Kalyanis continue to support groundwater recharge, rainwater harvesting, and local water security. As climate uncertainty grows, these traditional systems offer important lessons in resilience. Today, communities and institutions are working together to restore Kalyanis across Karnataka. ನನ್ನ ಹೆಸರು ಲಕ್ಷ್ಮಿ, ಗ್ರಾಮ ಪಂಚಾಯತಿ ದಂಡೋತಿ. ಕಲ್ಯಾಣಿ ಹೂಳೆತ್ತುವುದಕ್ಕಾಗಿ ಅಂತರ್ಜಲ ಮಟ್ಟವನ್ನು ಹೆಚ್ಚಾಯಿತು. ಹಾಗೆ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ಸಿಕ್ಕಿತ್ತು. ಇಲ್ಲಿನ ಸುತ್ತಮುತ್ತ ಈ ಕಲ್ಯಾಣಿ ನೀರನ್ನು ಸುತ್ತಮುತ್ತಲಿರುವ ತೋಟಗಾರಿಕೆಗೆ ನೀರಿನ ಹೆಲ್ಪ್ ಆಯಿತು. ಹಾಗೆಯೇ ಬೇಸಿಗೆ ಕಾಲದಲ್ಲಿ ಮಕ್ಕಳನ್ನು ಈಜಾಡುತ್ತಿದ್ದರು. ದನ ಕರುಗಳು ಬರಬಾರ್ದಂತಂದು ಸುತ್ತಮುತ್ತಲು ಕಾಂಪೌಂಡ್ ಮಾಡಿ ಹಾಗೆ ಗೇಟನ್ನು ಕುಂಡಿಸಿದರು. ಈ ಕಲ್ಯಾಣಿಯಿಂದ ನಮಗೆ ತುಂಬ ಒಳ್ಳೆಯದಾಯಿತು. ಅದಕ್ಕೂ ತುಂಬ ಉಪಯೋಗ ಆಗಿರುವಂಥ ಒಂದು ಸ್ಥಳ. ಮತ್ತು ಇದನ್ನು ಕಲ್ಲಲ್ಲೇ ಕಟ್ಟಿರೋದ್ರಿಂದ ಹೆಚ್ಚು ದಿನಗಳ ಕಾಲ ಅಂತರ್ಜಲ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದಕ್ಕಿದೆ. ಸುತ್ತಮುತ್ತ ಎಲ್ಲ ಕೆರೆಗಳು ಕೂಡ ಬತ್ತಿದ್ರು ಕೂಡ ಈ ಕಲ್ಯಾಣಿಯಲ್ಲಿ ನೀರು ಬತ್ತೋಗಲ್ಲ. At the heart of these effort is the idea of commoning our commons, which places communities back at the center of stewardship. Through collective care and shared responsibility, these water bodies are being revived not only as physical structures but as living commons. A citizen science initiative is helping to document and map Kalyanis across regions, revealing a network that connects ecology, culture, governance, and communities. To restore a Kalyani is more than conserving water. It's about restoring memory, responsibility, and relationships. These wells once brought communities together. Perhaps they still can.